ಗೈಸ್, ಮಾರ್ಕೆಟ್ದಾಗ ಸ್ಮಾರ್ಟ್ ಮನಿ ಅನ್ನೋದು ಲಾರ್ಜ್ ಕ್ಯಾಪ್ಗಳ ಕಡೆಯಿಂದ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಡೆ ಮೂವ್ ಆಗತ್ತೈತಿ. ಇದನ್ನ ಆಬ್ವಿಯಸ್ಲಿ ಯಾರು ಮಾಡ್ತಿರ್ತಾರೋ? FIIs ಮಾಡ್ತಿರ್ತಾರೋ, DIIs ಮಾಡ್ತಿರ್ತಾರೋ. ಯಾಕೆ ಮಾಡತ್ತಿದಾರಪ್ಪ ಅನ್ನೋದನ್ನ ಈಗ ರೀಸೆಂಟಾಗಿ ಒಂದು ರಿಪೋರ್ಟ್ ಬಂದದೈತಿ, Q4 ರಿಪೋರ್ಟು. ಅದು ಗ್ರೋತ್ ಬಗ್ಗೆ ಹೇಳುತ್ತಾ. ಆ ಗ್ರೋತ್ದಾಗ ಏನೈತಪ್ಪ ಅಂತಂದ್ರೆ, ಸಡನ್ನಾಗಿ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪು ರಾಕೆಟ್ ಥರ ಪರ್ಫಾರ್ಮೆನ್ಸ್ ಮಾಡತ್ತದವ. ಇದ್ರ ಬದಲಿಗೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳದು, ನಿಫ್ಟಿ ಕಂಪ್ನಿಗಳದು ಪರ್ಫಾರ್ಮೆನ್ಸು ವೀಕ್ ಆಗೈತೆ ಅಂತ. ಇದು ಯಾಕಾಯಿತು ಅದನ್ನು ನೋಡೋದಾದ್ರೆ, ಲಾರ್ಜ್ ಕ್ಯಾಪ್ ಕಂಪ್ನಿಗಳದು ಏನು ಸೈಜ್ ದೊಡ್ಡದಿರುತ್ತಲ್ಲ, ಆ ದೊಡ್ಡದಿರೋದ್ರಿಂದ ಅಲ್ಲಿ ಗ್ರೋತ್ ಕಮ್ಮಿ ಆಗತ್ತ. ಮತ್ತು ಇನ್ಪುಟ್ ಕಾಸ್ಟು ಜಾಸ್ತಿ ಆದಂಗೆ ಅವರು ಪ್ರಾಫಿಟ್ ಮೇಲೆ ಪ್ರೆಷರ್ ಬೀಳತ್ತ. ಗ್ಲೋಬಲ್ ಕಾಸಸ್ಸು, ವಾರ್ಗಳು, ಹೀಗೆಲ್ಲ ಇದು ಎಲ್ಲ ಎಫೆಕ್ಟ್ ಆಗುತ್ತೆ. ಇದರಿಂದಾಗಿ ಅವುಗಳೆಲ್ಲನೂ ಪ್ರಾಫಿಟ್ಟು ಕಮ್ಮಿ ಆಗತ್ತಲ್ಲಿ. ಇನ್ನು ಇದ್ರ ಬದಲಿಗೆ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪು ಯಾಕೆ ರಾಕೆಟ್ ಥರ ಪರ್ಫಾರ್ಮೆನ್ಸ್ ಮಾಡತ್ತದಾವ ಅನ್ನೋದನ್ನು ನೋಡ್ಬೇಕಾದ್ರೆ, ಅವುಗಳದು ಸೈಜು ಕಮ್ಮಿ ಇರುತ್ತಲ್ಲ, ಹಾಗಾಗಿ ಫಾಸ್ಟ್ ಗ್ರೋತ್ ಇರುತ್ತಲ್ಲಿ. ಅವುಗಳದು ಬೇಸ್ ಎಫೆಕ್ಟು ಕಮ್ಮಿ ಇರುತ್ತೆ ಮತ್ತು ಬಿಸ್ನೆಸ್ನ ಚೆನ್ನಾಗಿ ಎಕ್ಸ್ಪಾನ್ಷನ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರ್ತಾವಲ್ಲಿ. ಇವೆಲ್ಲ ರೀಸನ್ಗಳಿಂದ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ಗಳು ಸದ್ಯಕ್ಕೆ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾ ಇದ್ದಾವೆ. ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಮಾರ್ಕೆಟ್ದಾಗ FMCG ಮತ್ತು IT ಇವೆರಡು ಸೆಕ್ಟರ್ಗಳು ಭಾಳ ವೀಕ್ ಆಗಿದಾವೆ. ಇಲ್ಲಿ ನೀವು ಸಿಂಪಲ್ ಲಾಜಿಕನ್ನು ನೋಡೋದಾದ್ರೆ, ಲಾರ್ಜ್ ಕ್ಯಾಪು ಸೇಫ್ ಮತ್ತು ಬಟ್ ಗ್ರೋತ್ ಏನೈತಿ ಲಿಮಿಟೆಡ್ ಆಗಿರುತ್ತೆ. ಮಿಡ್ ಕ್ಯಾಪು ಇನ್ವೆಸ್ಟ್ ಮಾಡಬೇಕಾದ್ರೆ ಅಪಾರ್ಚುನಿಟಿ ಆಗಿರುತ್ತೆ ಮತ್ತು ಗ್ರೋತು ಇರುತ್ತೆ ಅಲ್ಲಿ. ಸ್ಮಾಲ್ ಕ್ಯಾಪ್ಗಳು ನೋಡೋದಾದ್ರೆ ರಿಸ್ಕು ಇರುತ್ತೆ, ರಿವಾರ್ಡು ಇರುತ್ತೆ ಮತ್ತು ಅಪಾರ್ಚುನಿಟಿನೂ ಇರುತ್ತೆ, ಎಲ್ಲನೂ ಇರುತ್ತಲ್ಲಿ. ಇಲ್ಲಿ ನೀವು ಸ್ವಿಂಗ್ ಟ್ರೇಡರ್ಸ್ ಆಗಿದ್ರೆ ಅಂದ್ರೆ, ಯಾವ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ನಾಗ ಬ್ರೇಕ್ಔಟ್ ಕೊಡ್ತಿರ್ತಾವಲ್ಲ ಅಂಥ ಸ್ಟಾಕ್ಗಳನ್ನ ಪಿಕ್ ಮಾಡಿರಿ. ಮೊಮೆಂಟಮ್ದಾಗಿರೋ ಇಂಥ ಸ್ಟಾಕ್ಗಳನ್ನ ಪಿಕ್ ಮಾಡಿರಿ. ಇನ್ ಕೇಸ್ ಇನ್ವೆಸ್ಟರ್ ಆಗಿದ್ರೆ ಅಂದ್ರೆ ಕ್ವಾಲಿಟಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋವು, ಚೆನ್ನಾಗಿರೋವು ಅಂಥ ಕಂಪ್ನಿಗಳನ್ನ ಎಲ್ಲಿ ಕರೆಕ್ಷನ್ ಆಗ್ತಿರ್ತಾವಲ್ಲ ಅಲ್ಲಿ ಡಿಪ್ಪಲ್ಲಿ ಬೈ ಮಾಡ್ತಾ ಹೋಗ್ತಾ ಇರಿ. ಈ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಐತೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಹೆಲ್ಪ್ ಆಗಿತ್ತಂತಂದ್ರೆ ನೀವೇನಾರ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ದಾಗ ಇನ್ವೆಸ್ಟ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರಿ ಅಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಹಂಗೆ ನಮ್ಮ ಚಾನಲ್ಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ.